ಇದಕ್ಕೆ ಇವಾಗ ಟೆಂಟ್ ಎಲ್ಲ ಹಾಕ್ಸ್ಕೊಟ್ಟಿದ್ದಾರೆ. ಇವತ್ತು ಪಿತೃಪಕ್ಷದ ಪೂಜೆ ಇದೆ ಎಲ್ಲ ಮನೆಯಲ್ಲಿ, ಅದಕ್ಕೆ ಬಿಟ್ಬಿಟ್ಟವ್ರೆ ನೋಡಿ. ಈ ಟೈಮಲ್ಲಿ ಸಂಜೆ ಬಿರಿಯಾನಿ ತಿನ್ನಕ್ಕೆ ಹೋಗ್ಬೇಕು ಅಂತ ಒಳ್ಳೆ ಕಾಲ್ ಇರಬೇಕು. ಬರಬೇಕಾಗಿತ್ತು. ಅಲ್ಲೇ ಇದ್ದಾಳೆ. ಇವಳು ವಿಡಿಯೋ ಮಾಡ್ತಾಳೆ. ಇವತ್ತೆಲ್ಲಿ ನೋಡಿದ್ರು ಪೊಲೀಸ್ ಅವ್ರಿಗೂ ಛಲ ಬಂದ್ಬಿಟ್ಟಿದೆ, ದುಡಿಬೇಕು ಜೀವನದಲ್ಲಿ ಅಂತ. ತೇಜ ನನ್ನ ಬರ್ಡೇ ಗಿಫ್ಟ್ ಕೊಡು ತೇಜ. ಟೈಮ್ ಇವಾಗ 9 ಗೈಸ್. ಸೊ ಇವತ್ತು ಪೂಜೆ ಇದ್ದು ಒಂದು ಟೈಮ್ ಮಾಡೋಣ ಅಂತ ಸಂಜೆ ಕರ್ಕೊಂಡು ಬನ್ನಿ. ನೀನೇನು ಕರ್ಕೊಂಬಂದಿಲ್ಲ, ನಾನು ನೀನು ಕರ್ಕೊಂಬಂದಿರೋದು. ಎರಡು ಅದೇನೇ ಕಲ ಶ್ರಾವಣ ಆದ್ಮೇಲೆ ಫುಲ್ಲು. ಆದರೆ ಮಚ್ಚ ಶ್ರಾವಣ ಆದಮೇಲೆ ನೀನು ನಮ್ಮ ಅಂಗಡಿಗೆ ಬರೋಣ ಅಂತ ತುಂಬ ಸರಿ ಪ್ಲ್ಯಾನ್ ಹಾಕಿದ್ದೆ. ಮತ್ತೆ ನೀವೆಲ್ಲ ಇವಾಗ ಈ ಫೋನ್ ಬಳಸಿ ಅವರ ಕಿವಿಗೆ ಹಾಕೊಂಡಿರೋ ಇಯರಿಂಗ್ಸ್ ಏನು ಅಂತ ನೋಡೋಣ. ಇನ್ಮೇಲೆ ನನ್ನ ಠಿಕಾಣಿ ಇಲ್ಲೇ. ಆಸ್ಕೆ ಟೆಂಟ್ ರೆಡಿ ಆಗ್ಬೇಕು, ಹೋಗೋ. ಸೊ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ವಿಡಿಯೋ. ಸೊ ಇವಾಗ ಮಾರ್ಕೆಟಲ್ಲಿ ಸ್ವಲ್ಪ ಕೆಲಸ ಇದೆ. ಸ್ವಲ್ಪ ಮಾರ್ಕೆಟ್ಗೆ ನಾನು ಅಮ್ಮ ಹೊರಟಿದ್ದೀವಿ. ಅದಕ್ಕೆ ಒಂದು ಗಾಡಿ ತಗೊಳ್ಬೇಕು, ಅದಕ್ಕೆ ತಗೊಂಡು ಹೋಗೋಣ ಅಂತ ಬಂದೆ. ಇವ್ರು ನೋಡಬೇಕು ಇಚ್ಕೊಂಡವ್ರು ಆರಾಮಾಗಿ. ಗುಡ್ ಮಾರ್ನಿಂಗ್ ಹೇಳ್ರ. ಬಾಲ್ದಲ್ಲಿ ಹೇಳ್ತವ್ರೆ ಗೈಸ್. ನೋಡಿ ಗೈಸ್, ಒಂದೇ ಒಂದು ರಾತ್ರಿ ಬಿಟ್ಟಿದ್ದು ಆಗಲೇ ಜಾಡ್ ಕಟ್ಕೊಂಡೈತೆ, ಕಾಣಿಸ್ತೈತಲ್ಲ. ಒಳ್ಳೆ ನಿಮಿಷ ಮಮ್ಮಿ, ನಮ್ಮ ಆಡಿಯನ್ಸ್ಗೆ ಹೇಳ್ತಾ ಇದ್ದೀನಿ. ಈ ಕಡೆ ಇದೆ ನೋಡಿ. ಇವಾಗ ಕೇರ್ಪುರದಲ್ಲಿದ್ದೀನಿ, ಮಮ್ಮಿನ ಡ್ರಾಪ್ ಮಾಡಿದ್ದೀನಿ, ಹೆಲ್ಮೆಟ್ ಇಸ್ಕೊಂಡಿದ್ದೀನಿ. ಇವಾಗ ನಾನು ಇನ್ನೊಂದು ಜಾಗಕ್ಕೆ ಹೋಗ್ಬೇಕು ವೀಡಿಯೋಗಳು ಎಡಿಟ್ ಮಾಡ್ಕೊಳಕ್ಕೆ. ಇದು ಗಣೇಶ ಸ್ವಾಮಿ ದೇವಸ್ಥಾನ. ಇದಕ್ಕೆ ಇವಾಗ ಟೆಂಟ್ ಎಲ್ಲ ಹಾಕ್ಸ್ಕೊಟ್ಟಿದ್ದಾರೆ. ಎಲ್ಲ ಟೆಂಟ್ ರೋಡ್ ಮಕ್ಕಳ ಮಹಿಮೆ ಇರಬೇಕು. ಇದನ್ನ ಟೆಂಟ್ ರೋಡ್ ಅಂತ ಕರೀತಾರೆ. ಇವಾಗ ಎಲ್ಲಿ ಹೋಗ್ತಾರೋ ನೀನು? ಇವಾಗ ನಿಮ್ಮ ತಾತ ಏನು ಬೈಯಲ್ಲೇನೆ? ಹೇಳೋದು ಬೇಡ. ಮತ್ತೆ ಏನು ತಿಂತೀಯ ಮನೇಲಿ ನೀನು? ಹಾಂ ಸಂಜೆ ಅಮ್ಮ ನೀನು ಅಲ್ಲೇ ಇದೆಯಾ ಮಾರ್ಕೆಟಲ್ಲ? ಇದ್ರೊಳಗೆ ಇವಳು. ಸೊ ಇವಾಗ ಊಟ ಎಷ್ಟು ಗಂಟೆಗೆ ರೆಡಿ ಆಗೋದು ಮನೇಲಿ? ಹಲೋ ಏಯ್ ಕೇಳ, ಒಂದು ನಿಮಿಷ ಹೇಳೋದು ಕೇಳಮ್ಮ. ಮನೇಲಿ ಊಟ ಎಷ್ಟು ಗಂಟೆಗೆ ರೆಡಿ ಆಗೋದು? ಮನೇಲಿ 12 ಗಂಟೆಗೇನೋ ರೆಡಿ 12 ಗಂಟೆಗೆಲ್ಲ ಇಲ್ಲ ಬಿಡು, ಒಂದು 2-3 ಗಂಟೆಗೆ ರೆಡಿ ಆಗ್ಬೋದು. ಹಾಗಾದ್ರೆ ನಾಷ್ಟ ಏನಿಲ್ಲ ನನಗೆ. ಇರು ಬರ್ತೀನಿ, ಇರು ಒಂದು 10 ನಿಮಿಷ ಇರು, ಬರ್ತೀನಿ. ಯಾರು ಬರ್ತಾರೆ? ಏನು ಇವಾಗೆ ಹೊಟ್ಟಿದ್ಯಾ? ಸರಿ ಇರು, ಗೊತ್ತಾಯಿ. ಓ ಇಲ್ಲ ಆಯ್ತಾ ಹೆಲ್ಮೆಟ್ಟು? ಓಕೆ ಬರ್ತೀನಣ್ಣ. ಗಾಯ್ಸ್, ಇನ್ನು ಮದಮನ ಅಂಗಡಿ ಇವತ್ತು ಅಂಗಡಿನೇ ಮುಚ್ಚಿಬಿಟ್ಟವ್ರೆ. ಏನಾಗಿದೆ ಏನೋ. ಇವತ್ತು ಪಿತೃಪಕ್ಷದ ಪೂಜೆ ಇದೆ ಎಲ್ಲ ಮನೆಯಲ್ಲಿ, ಅದಕ್ಕೆ ಮುಚ್ಚಿಬಿಟ್ಟವ್ರೆ ನೋಡಿ. ಈ ಟೈಮಲ್ಲಿ ಸಂಜೆ ಬಿರಿಯಾನಿ ತಿನ್ನಕ್ಕೆ ಹೋಗ್ಬೇಕು ಅಂತ ಒಳ್ಳೆ ಕಾಲ್ ಇರಬೇಕು. ಒಳ್ಳೆ ಕಾಲ್. ಎಲ್ಲಿದೆಯಾ ನೀನು? ನಾನು ಮಾರ್ಕೆಟಲ್ಲಿ ನಿಮ್ಮ ಮಮ್ಮಿ ಅಂಗಡಿ ಹತ್ರ ಇದ್ದೀನಿ. ಹಾಂ, ನೀನೆಲ್ಲಿದೆಯಾ? ಗಾಡಿ ಆ ಕಡೆಯಿಂದ ಅಲ್ಲಿ ಬರ್ತದ ಅಂದೆ. ಹೆಂಗ ಸುತ್ತಾಕಣ ಆ ಕಡೆಯಿಂದ ಬರ್ತೀನಿ ಇರು. ಹಾಂ ಸರಿ ಸರಿ. ಏನಿಲ್ಲ ಅದಾ ನಾನು ವೀಡಿಯೋ ಮಾಡ್ಕೊತ ಇದ್ದೆ. ಇವ್ರನ್ನ ಮಾರ್ಕೆಟಲ್ಲಿ ಅಪ್ಪು ಅಂತ ಕರೀತಾರೆ. ಸೊ ಇದೇ ಅಪ್ಪು ಅಣ್ಣ ಅಂಗಡಿ. ಇಲ್ಲೆಲ್ಲ ಬರಬೇಕಾಗಿತ್ತು. ಅಲ್ಲೇ ಇದ್ದಾಳೆ. ಇವಳು ವೀಡಿಯೋ ಮಾಡ್ತಾಳೆ. ಸಂಜೆ ಇರೋ. ಇವಾಗ ಯಾವುದು ರಾಜ್ಗೆ ಹೋಗ್ಬೇಕಾ SP ಗೆ ಹೋಗ್ಬೇಕಾ? SP ನಿಮ್ಮ ಕಾಲೇಜ್ಗೆ ಹೋಗೋ ರೋಡಲ್ಲಿ ಇರೋದು. ಅಂದರೆ ಇದು ಆಫೀಸ್ಗೆ ಹೋಗೋ ಸೈಡ್ ಇರೋದು. ಹೊರಗಡೆ ಹೋಗ್ಬೋದು. ಹಾಂ, ಕಾಲೇಜ್ ಕನೆಕ್ಟ್ ಆದರೆ ಅಲ್ಲಿ 4 ಚಂದ್ರ ಒಂದೇ ರೋಡು. ಕಾಲೇಜ್ ಒಂದೇ ರೋಡೇ. ಇದಕ್ಕಿಂತ ಕಂಪ್ಯಾರಿಟಿವ್ಲಿ ಸುತ್ತಾಕೊಂಡು ಮತ್ತೆ ಹೋಗಿ ಗಾಡಿ ಎತ್ಕೊಂಡು ಹೋಗೋದಕ್ಕಿಂತ ಆ ಕಡೆನೇ ಎಕ್ಸಿಟ್ ಆಗ್ಬಿಟ್ಟು ಒಂದೇ ರೋಡ್ ಹೋದರೆ ಹತ್ರ ಆಗೋದು. ಇಲ್ಲ, SP ಈ ಕಡೆ ಇರೋದು ಒಳಗಡೆ ರಾಮ್ಪುರದಲ್ಲಿ. ಗೈಸ್, ನಳ್ಪಾಕಲ್ಲಿ ಗಾಡಿ ಬಿಟ್ಟಿದ್ದಾಳೆ ಪಾರ್ಕಿಂಗ್ಗೆ ಅಂತ. ಇವಾಗ 2 ಗಾಡಿ ಎತ್ಕೊಂಡು ಹೋಗೋಣ ಅಂದರೆ ಸ್ಪೆಷಲಾಗಿ ಪ್ಲ್ಯಾನ್ ಬಳಸಿ ಐಡಿಯಾ ಕೊಡ್ತೀನಿ. ಗಾಡೀಲಿ ಪೆಟ್ರೋಲ್ ವೇಸ್ಟ್ ಆಗುತ್ತೆ, ಗಾಡೀಲಿ ಚಾರ್ಜ್ ಇದೆ. ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ ಜೊತೆಲಿ ಹೋಗೋಣ, ಅಲ್ಲಿ ತಿನ್ನೋಣ. ನನ್ನನ್ನು ಹೆಬ್ಬಾಳು ಆಫೀಸ್ ಬಿಟ್ಬಿಡು ಅಂದರೆ ನಾನು ಎತ್ಕೊಂಡು ಹೋಗ್ತೀನಿ ಗಾಡಿ. ಇನ್ನು ಹೆಬ್ಬಾಳಿಂದ ನಿಮಿಷಕ್ಕೂ ಕೇರ್ಪುರಂ ಬಸ್ಸಲ್ಲಿ ನಾನು ಇವಳು ಹೇಳಿದಾಗ ನನ್ನನ್ನು ಡ್ರಾಪ್ ಮಾಡಿ ನಾನು ರಿಟರ್ನ್ ಬಂದ್ಬಿಡೋದು ಅಂದ್ಕೊಂಡೆ. ಇವಳು ನೋಡಿದ್ರೆ ಇವಳು ಗಾಡಿ ನನ್ನನ್ನು ಡ್ರಾಪ್ ಮಾಡಿ ನಾನು ಬಸ್ಸಲ್ಲಿ ಬರಬೇಕು ಅಂತ ಹೇಳ್ತಾವಳೆ. ಇವೆಲ್ಲ ಪೆಟ್ರೋಲ್ ಉಳಿಸೋದಂತೆ. ಪರವಾಗಿಲ್ಲಪ್ಪ ಅಮ್ಮ, ಗಾಡಿಗಳು ಸಿಗ್ತದೆ ಇಲ್ಲ ಗೊತ್ತಿಲ್ಲ ನನಗೆ. ಬಸ್ಸಲ್ಲಿ ಅದು ಎಷ್ಟು ಅವರ್ ಆಗುತ್ತಾ ಬರೋಕ್ಕೆ? ಬಸ್ಸಲ್ಲಿ ನಾನು ಒಳಗಡೆ ಬಂದ್ಬಿಡ್ತೀನಿ ಕಾಲೇಜ್ ರೋಡಿಂದ.
ಅರೆ ನನಗೆ ಅಲ್ಲಿ ಎಸ್ ಪಿಯಿಂದ ಹೆಬ್ಬಾಳ್ಗೆ ಹಿಂಗೋ ಹಂಗೋ ಇಲ್ಲ ನೀನೇ ಅಲ್ಲಿ ಬಿಟ್ಬಿಟ್ಟು ಹೋಗ್ಬೇಕು ಅಂತ ಹೆಂಗೆ ಮಾಡಕ ಸರಿ ತಗೋ ಗಾಡಿ ತಗೋ ಗಾಯ್ಸ್ ಈ ಗಾಡಿ ಕೀ ನೋಡಿ ಗಾಯ್ಸ್ ಸ್ಟ್ರೈಟಾಗಿ ಇರ್ಬೇಕಾಗಿರೋ ಬೆಂಡ ಹೋಗ್ಬಿಟ್ಟೈತೆ ಪಾಪ ಇರೋ ಫೋರ್ಸ್ ಎಲ್ಲ ಗಾಡಿ ಕೀ ಮೇಲೆ ಹಾಕ್ದಂಗೆ ಇದ್ದಾಳೆ ಕೋಪನೆಲ್ಲ ಇದರಲ್ಲೇ ತೀರ್ಸ್ಕೊಂಡಂಗೆ ಇದ್ದಾಳೆ. ನಾನು ಹಿಂಗಂದ್ರೂ ಅದು ಹಂಗೆ ಬೆಂಡಾಗಲ್ಲ. ಮನೋಜು ಹಿಂಗವನೆ ಅವನು ಗಾಡಿ ಹಿಂಗಟ್ಟಕ್ಕೆ ಹೋಗಿ ಅದಕ್ಕೆ ಬೆಂಡೆ ಮಾಡ್ಬಿಟ್ಟು ನೆಟ್ಟಿಗೆ ಗಾಡಿ ಆನ್ ಮಾಡಕ್ಕೆ ಬರಲ್ಲ ಇವನಿಗೆ. ನೋಡಿ ಗಾಯ್ಸ್ ನಾನು ಅಷ್ಟು ಹೇಳಿದೆ, ನನ್ನ ಮಾತೇ ಕೇಳಿಲ್ಲ. ನನ್ನ ಕೈಯಲ್ಲೇ ಗಾಡಿ ಹಚ್ಚಿ ನನ್ನ ಕೈಯಲ್ಲೇ ಓಡಿಸೋದು ಮಾಡಿ ತಗೊಂಡಿದ್ದೆ. ಹೆಣ್ಮಕ್ಳು ತುಂಬ ಡಿಮ್ಯಾಂಡ್ ಮಾಡ್ತಾರೆ ಹುಷಾರಾಗಿ. ಇದು ಹೆಂಗೆ ಸ್ಟಾರ್ಟ್ ಮಾಡೋದು? ಇದು ಆನ್ ಮಾಡ್ದಾ? ಇದು ಪ್ರೆಸ್ ಸಾರಿ ಕಣ, ಅದು ಪ್ರೆಸ್ ಮಾಡು. ಅದು ಬಟ್ ಹಂಗೆ ಇಟ್ಕೊ, ಹೋಲ್ಡ್ ಆನ್. ಇಷ್ಟೇನಾ? ಅದು ಪವರ್ಗೆ ಹಾಕೋ. ಪವರಾ? ಇವಾಗ ಪವರ್ ಆಗುತ್ತೆ. ಹತ್ತು ನನ್ನ ಗಾಡಿಲಿ ಹೋಗ್ತಿರೋ ಫ್ಲೈಟಲ್ಲಿ ಹೋಗೋ ಥರ ಇರುತ್ತೆ ಈಗ. ಸೌಂಡೇ ಇಲ್ಲ, ಅದಕ್ಕೆ ಫ್ಲೈಟಲ್ಲಿ ಹೋಗೋದು ಅನ್ನೋದು. ಗುದ್ಬಿಟ್ರು ಗೊತ್ತಾಗಲ್ಲ, ಪಕ್ಕದಲ್ಲಿ ಹೋದ್ರೂ ಗೊತ್ತಾಗಲ್ಲ ಅಕ್ಕಪಕ್ಕ ಗಾಡಿಗಳಿಗೆ. ಕುತ್ಕೊಳ್ಳಲ್ಲ. ಇವಾಗ ನೋಡಿ ಗಾಯ್ಸ್, ಇವಾಗ ಗುಳ್ಬೇಕು ಆಫೀಸಿಗೆ ಡ್ರಾಪ್ ಮಾಡಿ ನಾನು ಬಸ್ಸಲ್ಲಿ ಬರ್ಬೇಕಂತೆ. ಪರವಾಗಿಲ್ಲ ತೇಜ, ಅವಾಗ ಸ್ವಲ್ಪ ಓಡಾಡು, ತುಂಬಕ್ಕಾಗಲ್ಲ. ತೇಜ, ನಾನು ದೇವರಡೆಗೂ ಮರ್ತೋಗಿದ್ದೆ ಕಣೋ, ನೀನು ಕಾಸು ಕಟ್ಬೇಕು BMTCಲಿ ಅಂತ. ನಾನು ಮರ್ತೋಗಿದ್ದೆ ಇವತ್ತು. ನಮ್ಮ ಮಾರ್ಕೆಟಲ್ಲಿ ಇವತ್ತು ಪೊಲೀಸ್ ಅವರು ತುಂಬ ಕೆಲಸ ಮಾಡ್ತವ್ರೆ. ಯಾಕಂತ ಫೋಟೋ ಹಿಡಿದ್ರೆ ಇಲ್ಲ, ಹೆಲ್ಮೆಟ್ ಹಾಕೊಂಡಿದ್ದೀವಲ್ಲ ಅದಕ್ಕೆ ಹಿಡ್ದಿಲ್ಲ. ಇವತ್ತು ಎಲ್ಲಿ ನೋಡಿದ್ರು ಪೊಲೀಸ್ ಅವ್ರಿಗೂ ಛಲ ಬಂದ್ಬಿಟ್ಟಿದೆ ದುಡಿಬೇಕು ಜೀವನದಲ್ಲಿ ಅಂತ. ಇದು ತೇಜ ನಾನು ಮಾಡೋ ಬ್ಲಾಗ್ನ ಅವನೇ ಮಾಡ್ತಾನೆ. ನಮ್ಮ ಮನೇಲಿ ಇವತ್ತು ನನ್ನ ಬದಲು ಅವನೇ ಇರ್ತಾನೆ. ತೇಜ, ನನ್ನ ಬರ್ಡೇ ಗಿಫ್ಟ್ ಕೊಡು ತೇಜ. ಅಲ್ಲ, ಈ ಬರ್ಡೇ ಮುಗಿದು ನೆಕ್ಸ್ಟ್ ವರ್ಷ ಬರ್ಡೇ ಬಂದ್ರೂ ನನಗೊಂದು ಒಂದೇ ಒಂದು ಚಾಕ್ಲೇಟ್ ಗಿಫ್ಟ್ ಮಾಡಿಲ್ಲ. ನಿಂದು ಒಂದು ಜನ್ಮವೇ. ದಿನ ಗಿಫ್ಟ್ ಕೊಡ್ತೀನಿ ಅಂತ ಕೇಳು. ಅಲ್ಲೇ ನೀನು ಕುತ್ಕೊಳ್ಳ, ಇವಾಗ ಕೊಡ್ಸೋ. ಇವಾಗ ಆಗಿರೋ ಬರ್ಡೇದು. ಇವಾಗ ಆಗಿರೋ ಬರ್ಡೇ ಸಿಗ್ಬೇಕಂದ್ರೆ ಹೌದು. ಸರಿ, ಆಗಿರೋ ಬರ್ಡೇಗೆ ಗಿಫ್ಟ್ ಕೊಡೋಣ ಅಂತಲೇ ಇದ್ದೆ. ಆದರೆ ನಿಮ್ಮ ಫ್ರೆಂಡ್ಸ್ ಕೊಟ್ಟಿರೋ ಗಿಫ್ಟ್ನೆಲ್ಲ ನೀನು ಓಪನ್ ಮಾಡಿ ಅದ್ರಲ್ಲಿ ಏನೈತೆ ಅಂತ ನೀನು ತಿಳ್ಕೊಂಡ್ಮೇಲೆ ನಾನು ಯಾವ್ದು ಕೊಡಿಸ್ಬೇಕು ಅಂತ ಯೋಚನೆ ಮಾಡೋಕೆ ಈಸಿ ಆಗುತ್ತೆ. ಕುತ್ಕೊಳ್ಳಲೇ ನೀನು. ನಾನು ಹೇಳ್ತಾ ಇಲ್ವಾ ನಂಗೆ ವಾಚ್ ಬೇಕು, ವಾಚ್ ಕೊಡ್ಸು. ಅಷ್ಟೆಲ್ಲ ಯೋಚನೆ ಮಾಡಬೇಡ. ವಾಚ್ ಇಟ್ಕೊಂಡು ಏನು ಮಾಡಿದೆ? ಇಟ್ಕೊಂಡಿದ್ದೆ ನಾವು ಸುಮ್ಮನೆ ವಾಚ್ ಕೊಡ್ಸೋ. ವಾಚ್ ಯಾವ ಥರದ್ದು ಬೇಕು ನಿಮಗೆ? ವಾಚ್ ಚೆನ್ನಾಗಿರೋದು ಬೇಕು. ಡಿಜಿಟಲ್ ವಾಚ್ ಬೇಕಾ? ಅನಲಾಗ್ ವಾಚ್ ಬೇಕಾ? ಇಲ್ಲ ಬ್ರ್ಯಾಂಡ್ ಇರೋದು ಬೇಕಾ? ಲೆದರ್ ಸ್ಟೇಟ್ಸ್ ಇರೋದು ಬೇಕಾ? ಸಾಕಲೇ, ಯಾವುದೋ ಒಂದಾದ್ರೂ ಕೊಡ್ಸಿದ್ರಲ್ಲಿ, ಇಷ್ಟೊಂದು ಹೇಳಿದ್ರಲ್ಲಿ ಒಂದು ಬೇಕಾ ನಿಮಗೆ? ಸರಿ ಕೊಡಿ. ಅಲ್ಲಿ ಶಿವಾಜಿನಗರಲ್ಲಿ 100 ರೂಪಾಯಿದು ಅದೆಲ್ಲ ಕೊಡ್ಸ್ಬಿಟ್ಟಿಯಾ? ಶಿವಾಜಿನಗರ ಯಾಕೆ? ಮಂಗಳವಾರ ಬಂದರೆ ನಮ್ಮ ಇದರಲ್ಲೇ ಕೊಡದೆ ಹಾಕ್ಬಿಡ್ತೀನಿ. ಮರ್ಯಾದೆಗೆ ಕಾಸ್ಟ್ಲಿ ವಾಚ್ ಕೊಡ್ಸೋ. ವಾಚ್ ಯಾವ್ದಾದ್ರು ಬ್ರ್ಯಾಂಡ್ ಲೆಕ್ಕದಲ್ಲಿ ಐತಾ ಇಲ್ಲ ಯಾವ್ದಾದ್ರು ಓಕೆನಾ ಪ್ರೀತಿಯಿಂದ ಕೊಟ್ಟರೆ? ನಿನ್ನ ಪ್ರೀತಿ ನಿನ್ನ ಹತ್ರನೇ ಇಟ್ಕೋ. ನನಗೆ ಯಾವ ಬ್ರ್ಯಾಂಡಲ್ಲಿ ಇಸ್ಕೊಡ್ತೀಯ ಹೇಳು? ಬ್ರ್ಯಾಂಡ್ ಎಲ್ಲ ಯಾಕೆ ನೋಡ್ತೀವಿ ಸಂಜೆ? ಕ್ವಾಲಿಟಿ ನೋಡಬೇಕು. ಯಾವುದು ಚೆನ್ನಾಗಿರಲ್ಲ. ಇವನು ಎಷ್ಟು ಕಂಜೂಸ್ ಅಂದರೆ ನಿಮಗೆ ಗೊತ್ತಿಲ್ಲ. ಹೆಂಗ್ ಕೊಟ್ರೆ ಮಾಡ್ಕೊಂಡಿದ್ದಾನೆ ಎಲ್ಲರ ಮುಂದೆ ದಾನಶೂರ ಕರ್ಣ ಅನ್ನೋತರ. ಆದರೆ ಇಲ್ಲ, ನೀವು ಅನ್ಕೊಂಡಿರೋ ತೀರಾ ತಪ್ಪು. ತೇಜ, ಅಷ್ಟು ಕಂಜೂಸ್ ಹುಡ್ಕಿದ್ರು ನಿಮಗೆ ಸಿಗಲ್ಲ ಬೇರೆಯವರು. ಗಾಯ್ಸ್ ಇವಳೆಲ್ಲ ತಪ್ಪು ಹೇಳ್ತಾವಳೆ. ಮ್ಯಾಟ್ರು ಏನು ಅಂದರೆ ಇವಳಿಗೆ ಒಂದು ಐಟಮ್ ಬೇಕು ಅಂದರೆ ಯಾವ ಥರ ಎತ್ಕೊಳ್ಬೇಕು ಅಂತ ಪ್ರೊಸೀಜರ್ಗಳು ಗೊತ್ತು. ಇವಾಗ ಅದನ್ನ ಅಪ್ಲೈ ಮಾಡ್ತಾವಳೆ ಅಷ್ಟೇ. ಇಲ್ಲ ಹಂಗೆಲ್ಲ ಮಾಡ್ತೀನ ನಾನು? ಇಲ್ಲ. ಸೊ ನನಗೆ ಈಗೊಂದು ವಾಚ್ ಬೇಕು. ವಾಚ್ ಕೊಡ್ಸೋ ಅಂದರೆ ಹಿಂಗೆಲ್ಲ ಆಡ್ತಾನೆ. ಒಂದು ಬರ್ಡೇ ಗಿಫ್ಟ್ ಕೊಡ್ಸಿಲ್ಲ, ಎಲ್ಲರೂ ಕೊಡಿಸಿದ್ರು. ನೀವೆಲ್ಲ ವಿಶ್ ಮಾಡಿದ್ದೀರಾ ನನಗೆ. ನೀವು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ಆದರೂ ನೀವೆಲ್ಲ ನನಗೆ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಆದರೆ ಇವನಿದ್ದಾನೆ ವಿಶು ಮಾಡಿಲ್ಲ. ದಿನ ನಾನು ಬೇರೆ ಕಡೆ ಇದ್ದೆ. ಕುತ್ಕೊಳ್ಳದೆ ಒಂದೇ ಒಂದು ವಿಶ್. ಅದಕ್ಕೆ ವಿಶ್ ಮಾಡಿ ಇಲ್ದಿರ ಪನಿಷ್ಮೆಂಟ್ ಏನಂದ್ರೆ ನಾನು ಒಂದು ವಾಚ್ ಇವಳು ಅರ್ಥ ಮಾಡ್ಕೊತಲ್ಲ. ನಾನು ಇದ್ದಿದ್ದು ಕಂಡೀಷನ್ ಬೇರೆ ಇತ್ತು. ವಿಶ್ ಮಾಡೋ ಕಂಡೀಷನ್ ಇದ್ದೀರ, ಆರಾಮಾಗಿ ವಿಶ್ ಮಾಡ್ತಾ ಇದ್ದಲ್ಲ. ಅರ್ಥ ಮಾಡ್ಕೊಳ್ಬೇಕಲ್ಲ. ಇವನಿಗೆ ಬೇರೆಯವ್ರ ಬರ್ಡೇಗೆ ಹೋಗಕ್ಕೆ ಟೈಮ್ ಇರುತ್ತೆ, ಬೇರೆಯವ್ರ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಟೈಮ್ ಇರುತ್ತೆ. ನನ್ನ ಬರ್ಡೇಗೆ ಒಂದು ವಿಶ್ ಮಾಡೋಕ್ಕೆ ಟೈಮ್ ಇರೋಲ್ಲ. ಅಲ್ಲ, ಹುಡುಗಿರ್ ಲೈಕ್ ಏನಂದರೆ ತುಂಬ ಸಿಂಪಲ್. ನೀವೆಲ್ಲ ಹುಡುಗರು ಅರ್ಥ ಮಾಡ್ಕೊಬೇಕಾಗಿರೋದು. ಹುಡುಗಿರ್ಗೆ ಅವ್ರ ಬರ್ಡೇ, ಆ್ಯನಿವರ್ಸರಿ, ಮತ್ತು ಅದೇ ಫಸ್ಟ್ ಮಂತ್ ಆ್ಯನಿವರ್ಸರಿ, ಸೆಕೆಂಡ್ ಮಂತ್ ಆ್ಯನಿವರ್ಸರಿ, ಲವಲ್ಲಿದ್ದರೆ, ಮದುವೆ ಆಗಿರೋ ಆ್ಯನಿವರ್ಸರೀಸು, ಇದೆಲ್ಲ ನೆನ್ಪಿಟ್ಕೊಬೇಕು. ಅವ್ರು ಕೇಳಿದ ತಕ್ಷಣ ಫಟ್ ಅಂತ ಹೇಳಿ, ಅವ್ರು ಕೇಳಿದ ತಕ್ಷಣ ಅವ್ರಿಗೇನಾರು ಆ ದಿನ ಒಂದು ಚಾಕ್ಲೇಟ್ ಕೊಟ್ಟು ಇಂಪ್ರೆಸ್ ಮಾಡಿದ್ರೆ ಸಾಕು. ನಿಮ್ಮ ಜೀವನದಲ್ಲಿ ಜಗಳ ಅನ್ನೋದೇ ಬರಲ್ಲ. ಈ ಸಿಂಪಲ್ ಟೆಕ್ನಿಕ್ ನೀವು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ? ಮರ್ತೋಗ್ತೀರಾ ಏನೋ ದೊಡ್ಡ ಗಣಂದಾರಿ ಕೆಲಸ ಅದು ಅನ್ನೋ ಥರ. ಸಿಂಪಲ್ ಯಾ ಟೈಮ್ ಇವಾಗ 9 ಗೈಸ್. ಕೊನೆಗೂ ಶ್ರಾವಣ ಮುಗಿದ ಮೇಲೆ ಆದಮೇಲೆ SP ಗೆ ಬಂದೆ.
ಸೊ ಈ ಎಸ್ಪಿಗೆ ಬರಬೇಕು ಅಂತ ನಾನು ತುಂಬ ದಿನದಿಂದ ಟ್ರೈ ಮಾಡ್ತಾಯಿದ್ದೆ. ಒಂದು ಟೈಮ್ ಸಿಗ್ತಾ ಇರಲಿಲ್ಲ, ಇನ್ನೊಂದು ಸಿಗೋ ಟೈಮಲ್ಲಿ ನಾನು ತಿನ್ನೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಗುರುವಾರ ಸಿಗೋ ಟೈಮ್ ನಾನು ತಿನ್ನಂಗಿಲ್ಲ, ಮಂಡೇ ಇವ್ರು ಹಾಕಲ್ಲ, ಇನ್ನೊಂದು ಕೆಲವು ಶನಿವಾರ ತಿನ್ನಂಗಿಲ್ಲ. ಅಂಥ ಟೈಮಲ್ಲಿ ಇವ್ರು ಹಾಕ್ತಾರೆ. ಮತ್ತು ಇನ್ಯಾವುದಾದ್ರು ಎಮರ್ಜೆನ್ಸಿ ಕೇಸ್ಗಳು ಬಂದಿರುತ್ತೆ, ನಮ್ಮ ಅತ್ತೆ ಮನೆಗೆ ಹೋಗಬೇಕು, ಗಣವನ ಮನೆಗೆ ಹೋಗಬೇಕು, ಇಲ್ಲ ಯಾವ್ದಾದ್ರು ಪೂಜೆಗೆ ಅಟೆಂಡ್ ಮಾಡಬೇಕು, ಅಂಥ ಟೈಮಲ್ಲಿ ತಿನ್ನೋಕ್ಕಾಗಲ್ಲ. ಸೊ ಇವತ್ತು ಪೂಜೆ ಇದ್ದು ಒಂದು ಟ್ರೈ ಮಾಡೋಣ ಅಂತ ಸಂಜೆ ಕರ್ಕೊಂಡು ಬಂದಿದ್ದೀನಿ. ನೀನೇನು ಕರ್ಕೊಂಬಂದಿಲ್ಲ, ನಾನು ನೀನು ಕರ್ಕೊಂಬಂದಿರೋದು. ಎರಡು ಅದೇ ಲೆಕ್ಕಲ್ಲ. ಚೇರ್ ಟೇಬಲ್ ಇಷ್ಟ ಆಗೋಗಿದೆ. ಚೇರ್ ಟೇಬಲ್ ಯಾವಾಗಿಂದ ಹೌದು ಗೈಸ್. ಇನ್ನೊಂದು ಕುಡಿಲಿ. ಇನ್ನೊಂದೇನೆಂದರೆ ಸಂಧ್ಯಾ ಎಲ್ಲ ಸಂಧ್ಯಾ ಇದೆ ಫಸ್ಟ್ ಟೈಮ್ ಗೈಸ್ ಬಂದಿರೋದು. ಇನ್ನೂ ಆ ಕಡೆ ರೆಡಿ ಆಗ್ತಾ ಇದೆ. ಅಂದರೆ ಇವತ್ತು ನಮಸ್ಕಾರ 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 ನಮಸ್ಕಾರ. ಎಲ್ಲಿ ನಿಮ್ಮ ಅಣ್ಣ? ನೀವು ಈ ಕಡೆ ತಪ್ಪಲೆ ದೊಡ್ಡದಾಗೈತಿ ಇವತ್ತು. ನಾನು ನೋಡಿ ತುಂಬ ದಿವಸ ಆಯ್ತು ಬಂದು ಈ ಕಡೆ. ಚೆನ್ನಾಗೈತೆ. ಚಿಕನ್ ಚಾಪ್ಸ್ ಎಲ್ಲ ಇದು ಮಟನ್ ಚಾಪ್ಸ್ ಅಣ್ಣ. ಮಟನ್ ಇದು ಸೂಪರ್ ಗೊತ್ತಾಯ್ತು ಮಟನ್. ಈ ಕಡೆ ಮಟನ್ ಚಾಪ್ಸ್ನ ಫಸ್ಟು ಭಾಷೆ ಮಾಡ್ತಾರೆ. ಅರುಣ್ ನಿಮ್ಮ ಅಣ್ಣ ಹೆಸರು ಪುನೀತ್. ನಂಗೆ ಗೊತ್ತಿದ್ದು ಪುನೀತ್ ಅಂತ. ಪುನೀತ್ ಮತ್ತು ಭಾಷಾ ಮಟನ್ ಚಾಪ್ಸ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಟೈಮಲ್ಲಿ ಒಂದು ಚಿಕನ್ ಬಿರಿಯಾನಿ, ಒಂದು ಮಟನ್ ಬಿರಿಯಾನಿ ರೆಡಿ ಆಗ್ತಿದೆ. ಅದು ಬಿಟ್ಟರೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ ಮಟನ್ ಬಿರಿಯಾನಿ ಅಲ್ಲಿದೆ, ತಿನ್ನಬೇಕು. 15 ದಿನ 2 ತಿಂಗಳು ನಾನು ಹೇಳ್ದ ಬರಬೇಕು ಅಂತ ಟೈಮಲ್ಲಿ ಏನೋ ಒಂದು ಹತ್ರ ಅಂದರೆ ಬಂದಿರೋ ಸಡನ್ನಾಗಿ ಒಂದು ಮನೆ ಪೂಜೆ ಇರುತ್ತೆ. ಶ್ರಾವಣ ಬಿಟ್ಟು 1 ತಿಂಗಳಾಯಿತು. ಈ 1 ತಿಂಗಳಲ್ಲಿ ನಾನು ಬರಬೇಕು ಅಂತ ಬರಲ್ಲ ಅಂತ ಕಣ ಗೊತ್ತಿನ. ಈ ಸತಿ ಯಾಕೋ ಮಟನ್ ಬಿರಿಯಾನಿ ಮಾಡೋಕ್ಕೆ ಇಷ್ಟು ದೊಡ್ಡ ತಪ್ಪೆ ಇಟ್ಕೊಂಡಿದ್ದಾರೆ. ಸಂಡೇ ಇದಕ್ಕಿಂತ ದೊಡ್ಡದು ಬರ್ತದೆ, ಇಲ್ಲ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಅದು ಅಮೌಂಟಲ್ಲಿ ಬಿರಿಯಾನಿ ಮಾಡ್ತಾರೆ ಸಂಡೇ ಟೈಮ್ಸಲ್ಲಿ. ಈ ವೀಕ್ ಡೇಸ್ ಅಂತ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದಾರೆ. ಈ ಟೈಮಲ್ಲಿ ಮಧ್ಯಾಹ್ನ ಮಾತ್ರ ಪೀಕ್ ಅವರ್ಸ್ ಹೇಳಿದ್ನು ಆಲ್ರೆಡಿ. ಹೌದು, ಪ್ಲೇಟ್ ಚೇಂಜ್ ಆಗಿಬಿಟ್ಟಿದ್ದಲ್ಲ ಅಣ್ಣ. ಓಕೆ. ಸೊ ಪ್ಲೇಟ್ಗಳಿಗೆ ಅಷ್ಟೊಂದು ಇದೆ. ಲಾಸ್ಟ್ ಟೈಮ್ ಇಲ್ಲಿ ಹಾಲ್ ಟಿಕೆಟ್ ತಗೊಳಕ್ಕೆ ಅಂತ ಇಸ್ಕೊಳಕ್ಕೆ ಅಂತ ಕಾಲೇಜ್ ಬಂದಿದ್ದೆ. ಆವಾಗ ಮಗು ಓದಿದ್ದು ಹೆವಿಯಾಗಿ ಕರೀತಾ ಇದ್ರು ಬನ್ನಿ ತಿನ್ನಿ ಅಂತ. ಅದನ್ನ ನಾನು ಹಾಲ್ ಟಿಕೆಟ್ ತಗೊಳಕ್ಕೆ ಹೋಗ್ಬೇಕಾದ್ರೆ ಬರೋಕ್ಕಾಗಿರಲಿಲ್ಲ. ಅದಾದ್ಮೇಲಿಂದ ಯಾವುದೇನೂ ಬರೋಕ್ಕಾಗಿಲ್ಲ. ಇವತ್ತೇ ಬಂದಿರೋದು, ಅದಕ್ಕೆ ಬೇಜಾರಾಗಿದೆ. ಸೊ ಗೈಸ್, ಸಂಜೆ ಇದನ್ನು 8 ತಿಂಗಳಾದ್ಮೇಲೆ ಇವಾಗಲೇ ಅಂತ ತಿಂತಾ ಇರೋದು. 8 ತಿಂಗಳು ಮುಂಚೆ ಏನು ತಿಂದಿದ್ದೆ, ಅಂದರೆ 8 ತಿಂಗಳವರೆಗೂ ಯಾಕೆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ? ಅದು ಫಸ್ಟ್ ತುಳಸಿ ಬಾಳೆ ಹಾಕೊಂಡಿದ್ದೆ. ಏನೇನು? ತುಳಸಿ ಬಾಳೆ. ಹಾಂ ಕೃಷ್ಣನಿಗೆ ಅಂತ ಅಲ್ಲ? ಓಕೆ, ಶ್ರೀಕೃಷ್ಣನಿಗೆ ಅಂತ. ಓಕೆ, ಆಯ್ತಾ, ಅದು ಹಾಕೊಂಡೆ. ಆಮೇಲೆ ಗುರುಪ್ರವೇಶ ಮಾಡಿದ್ರು, ಅದೊಂದು 3 ತಿಂಗಳು. ಸಣ್ಣ ಅದೊಂದು 3 ತಿಂಗಳು ಎಲ್ಲ ಹಿಂಗಾಗಿ 8 ತಿಂಗಳಾಗಿದೆ. ಓಕೆ, ನಿಂಗಾಗಲೇ ನೀರು ಬೇಡ ಅಂತ ಹೇಳಿದ್ನಲ್ಲ, ಇದಕ್ಕೆ ನನಗೆ ಇದು. ಗೈಸ್, ನಾನು ಈ ಕಡೆ ಫಸ್ಟ್ ಬಂದಿದ್ದಾಗ ಬಿರಿಯಾನಿ ಎಲ್ಲ ಸೂಪರಾಗಿ ಇವಾಗ ಹೆಂಗಾಯ್ತೋ ಅದೇ ಥರ ಬೆಂದಿತ್ತು. ಆದರೆ ಕಬಾಬ್ ಮಾತ್ರ ಅಷ್ಟು ಬೆಂದಿರಲಿಲ್ಲ. ಇವಾಗ ಕಬಾಬ್ ಕೂಡ ಡೆವಲಪ್ ಆಗಿದೆ, ಚೆನ್ನಾಗಿದೆ. ಅಂದರೆ ಪೀಸ್ ಚೆನ್ನಾಗಿ ಬೆಂದಿದೆ, ಕಚ್ಚಿದ್ರೆ ಹಂಗೆ ನುಂಗುವಷ್ಟು ರೇಂಜಿಗೆ ಚೆನ್ನಾಗಿದೆ. ಸಂಧ್ಯಾ ನೋಡಿ ಗೈಸ್ ಎಷ್ಟು ಕ್ಲೀನಾಗಿ ತಿಂದವಳೆ. ಆ ಕ್ಲೀನ್ನೆಸ್ ಅದರಲ್ಲಿ ಯಾಕೆ ಬರ್ತಾ ಇರೋದು ನಂಗೆ ಗೊತ್ತಾಗ್ತಾ ಇಲ್ಲ ಗೈಸ್. ನನಗಿಂತ ಮುಂಚೆನೇ ಖಾಲಿ ಮಾಡಿ ಕೂತ್ಕೊಂಡು ಜ್ಯೂಸ್ ಕುಡಿತಾ ಇದ್ದಾಳೆ. ನನ್ನ ಹೆವಿ ಟೈಮ್ ಹಿಡಿತಾ ಇದೆ ಗೈಸ್. ಅಲ್ಲಿ ನೋಡಿ ಬಂದಿದ್ದಾನೆ, ಮೀಟ ಹಾಕೋಣ. ಅದಕ್ಕೂ ಮುಂಚೆ ರೆಸ್ಪೆಕ್ಟ್ ಕೊಡೋಣ, ಬಿಕಾಸ್ ಅಲ್ಲಿ ಯಾರು ಶೂ ಹಾಕೊಂಡಿಲ್ಲ. ಮಚ್ಚ, ಊಟ ವೇಸ್ಟ್ ಮಾಡಬಾರ್ದು ತಾನೇ? ಹಾಂ, ಏನು ಮಚ್ಚ ಮಾಡ್ತಾ ಇರೋದ್ರಿಂದ? ಏನು ಊಟ ಮಟನ್ಗ, ಬಿರಿಯಾನಿಗ, ಮುದ್ದೆ? ಓ, ಸಾರು ಪರವಾಗಿಲ್ಲ, ಹೇಳು ಮಚ್ಚ. ನಿನ್ನ ಮನ್ಸೊಳಗಡೆ ಇರೋ ಮಾತು ಗೊತ್ತಾಗಬೇಕು, ಹೇಳು ಮಚ್ಚ. ಹೇಳ, ಪರವಾಗಿಲ್ಲ ಕೇಳು ಮಚ್ಚ. ನೋಡಿ ಗೈಸ್, ಬಿರಿಯಾನಿ ಎಲ್ಲ ಖಾಲಿಯಾಗಿ ಎಷ್ಟು ಮಿಕ್ಕಿದೆ. ಅವ್ರಿಗೆ ಕಸ್ಟಮರ್ ಬಂದಿದ್ದಾರೆ, ಇವರು ಪ್ಯಾಕ್ ಮಾಡಿಸ್ಬೋದಾಗಿತ್ತು. ಆದರೆ ಒಂದು ಅರ್ಧ ಗಂಟೆ ಇರಿ ಅಂತ ಹೇಳಿ ವೆಯ್ಟ್ ಮಾಡಿಸ್ತಾ ಇದ್ದಾರೆ. ಬಿಕಾಸ್ ಅರ್ಧ ಗಂಟೆ ಆದಮೇಲೆ ಈ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಇದನ್ನು ಕೊಡ್ಬೋದು ಅಂತ. ಆದರೆ ಮಚ್ಚ, ಶ್ರಾವಣ ಆದಮೇಲೆ ನೀನು ನಮ್ಮ ಅಂಗಡಿಗೆ ಬರೋಣ ಅಂತ ತುಂಬ ಸತಿ ಪ್ಲ್ಯಾನ್ ಹಾಕಿದ್ದೆ. ಮತ್ತೆ ನೀವೆಲ್ಲ ನೈ ಕೇಳಿಸ್ಕೊಳ ಫುಲ್ಲು ಬರೋ ಟೈಮಲ್ಲೆಲ್ಲ ಏನೋ ಒಂದು ಅದರ ಅಡ್ಡ ಬಂದ್ಬಿಡುತ್ತೆ ಮಚ್ಚ. ಈವೆಂಟ್ಗಳು ಮಚ್ಚ, ಕೆಲಸಗಳು. ನಮ್ಮ ಮನೆ ಇಲ್ಲ ಅಂದರೆ ನಮ್ಮ ಅಜ್ಜಿ ಮನೆ, ನಮ್ಮ ಅಜ್ಜಿ ಮನೆ ಇಲ್ಲ ನಮ್ಮ ಅತ್ತೆ ಮನೆ, ಅದಿಲ್ಲ ಅಂದರೆ ಯಾವ್ದಾದ್ರು ಫಂಕ್ಷನ್ಸು, ವೆಡ್ಡಿಂಗ್ಸು, ರಿಸೆಪ್ಷನ್ಸು ಬರೋ ಟೈಮಲ್ಲೇ ಹೋಗ್ಬಿಡು.
ಆದರೆ ನೀನು ಎಷ್ಟು ಬರಬೇಕು ಅಂತ ನಾಳೆ ಸಿಗಿರಲ್ಲ ಅಲ್ಲಿಗೆ ಹೋಗ್ಬಿಡ್ತೀನಿ ನಾನು ಬರೀ ಎಷ್ಟು ಕಡೆ ಬರ್ತೀನಿ ನನಗೂ ಬೇಜಾರಾಗುತ್ತೆ ಗಾಯ್ಸ್ ಗುಳ್ಯಾಗನ ಅನ್ಕೊಂಬಿಟ್ಟವಳೆ ಗೈಸ್ ಏನು ಮಾಸ್ ಹೇಳಿದ್ ನೀನು ಒಬ್ಬನೇ ಬರ್ತಿದಲ್ಲ ಇಬ್ರು ಬಂದಿರಲ್ಲ ಯಾವ್ದಾದ್ರು ಕ್ಯಾಮ್ರಾ ಫೋನ್ ಹಿಡಿಯಕ್ಕೆ ಅಂತ ಕರ್ಕೊಂಡ್ ಬಂದಿದ್ದೀವಿ ಗೈಸ್ ಇದಕ್ಕೆಲ್ಲ ಸೀರಿಯಸ್ ಆಗ್ಬಿಟ್ರೆ ನಮ್ಮ ಮಾತಲ್ಲ ಗೈಸ್ ಇವೆಲ್ಲ ಅಯ್ಯೋ ನೋಡು ಅಪ್ರೂಪಕ್ಕೆ ಬಂದರೂ ಕೂಡ ಈ ಥರ ಲಾಕ್ ಹಾಕಂತಾರೆ ಥ್ಯಾಂಕ್ ಯು ಸಿಗೋಣ ಟೈಮ್ ಏನಾದರೂ 2 ಗಂಟೆಗೆ ರೀಚ್ ಆದರೆ ಗಾಯ್ಸ್ ಇಲ್ಲಿ ನೋಡಬೇಕು ಆ ಮೂಲದಲ್ಲಿ ಜನ ತುಂಬ್ಕೊಂಬಿಟ್ಟಿರ್ತಾರೆ ಬರ್ದ್ಕೊಡ್ತೀನಿ ಮಾತನ್ನ ಮಾರ್ನಿಂಗು ಎಲ್ಲ ನಾಷ್ಟ ಮುಗಿಸಿ ರೆಸ್ಟಿಂಗ್ ಮಾಡೋ ಟೈಮ್ ಇದೆ ಅದಕ್ಕೆ ಇವಾಗಿಲ್ಲ ಈ ಕಡೆನೋ ಬಿರಿಯಾನಿ ತಿಂದರೆ ಎಲ್ರಿಗೂ ನಿದ್ದೆ ಬರ್ತದೆ ಸೊ ಇವಾಗ ಸಂಜೆ ಕೂಡ ಅದೇ ಆಗಿದೆ ಇವಾಗ ಅದಕ್ಕೆ ಇಬ್ಬರು ನನ್ನ ಮನೆಗೆ ಹೋಗ್ತೀವಿ ಓಕೆ ಸೊ ನಾವೇನೋ ಬಿರಿಯಾನಿ ತಿಂದ್ವಿ ನಾವು ಅಮ್ಮಗೆ ಏನಾದ್ರು ಒಂದಿರಲಿ ಅಂತ ಈ ಕಡೆ ಇಡ್ಲಿ ತಗೊಂಡು ಹೋಗ್ತಾ ಇದ್ದೀವಿ ಗಾಯ್ಸ್ ಕೊನೆಗೂ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸಂಜೆನ ಗಾಡಿ ಈ ಕಡೆ ಬೀಗ ಅವಳ ಕೈಯಲ್ಲಿ ಇವಾಗ ನಾನು ನನ್ನ ಗಾಡಿ ತಗೊಂಡು ಅಮ್ಮ ಹತ್ರ ಹೋಗ್ಬೇಕು ಇವಳು ನೆಗಿಲ ಕೂತವಳೆ ಗಾಡಿ ಓಡಿಸ್ಬೇಕು ಸಂಜೆ ಇವಾಗ ನಾನು ಓಡಿಸಲ್ಲ ಮರ್ತೋಗ್ಬಿಟ್ಟ ಕೂಡ ಐಟಮ್ ಇಟ್ಕೊಂಡಿರ್ತೀನಿ ಮತ್ತೆ ನಾನು ಹೋಗ್ತೀನಿ ಮನೆಗೆ ಡೇಟಾಗ ಓಕೆ ಕಬಾಬ್ ಏನು ತಗೊಂಡು ಹೋಗ್ತೀನಿ ನೀನು ತಿಂತೀಯಾ ಇಲ್ಲ ಸಾಕಾಯ್ತು ನಿಮ್ಮ ಮನೇಲಿ ಕೊಟ್ಬಿಡು ಏನೋ ತಿನ್ನೋದು ನಂಗೆ ಸಾಕಾಯ್ತು ಮನೆಗೆ ತಗೊಂಡೋಗಿ ನಮ್ಮನೇಲಿ ಯಾರು ತಿನ್ನಲ್ಲ ಕಡೆ ನಮ್ಮ ಮನೇಲಿ ಮಾಡ್ತಿರ್ತಾರೆ ಇವಾಗ ಕೊಡು ಪರ್ಕೆನಲ್ಲಿ ಹಾಕ್ತಾರೆ ಬಟ್ ಅದನ್ನ ತಾನೆ ಬಗಲಿದ್ ಬೆಳಗ್ಗೆ ಇವಾಗ ಮನೆಗೆ ಹೋಗಿ ಅವರು ಮಾಡಿರ್ತಾರೆ ತಿಂದಿಲ್ಲ ಅಂದ್ರೆ ಒಂದೊಂದು ಪೀಸ್ ಕೊಟ್ಬಿಟ್ಟು ಸೈಲೆಂಟ್ ಎಕ್ಸಿಕ್ಯೂಟ್ ಆಗಿ ಅಲ್ಲ ಇವಾಗ ಮನೇಲಿ ಮಾಡ್ತಿರ್ತಾರಲ್ಲ ಹ್ಞೂ ಇವಾಗ ನೀನು ತಿಂದಿಲ್ಲ ನಾನು ಹೋಗಿ ತಿಂದಿಲ್ಲ ಅಂದ್ರೆ ಸಿನಾರಿಯೋ ಪ್ರಿಡಿಕ್ಟ್ ಮಾಡಂಗಿರುತ್ತೆ ಇವಾಗ ನೀನು ಕಬಾಬ್ ತಿನ್ಬೇಡ ಸಂಜೆ ಆ ಕಡೆ ಪವಿತ್ರ ವಸೀತ ಇರ್ತಾಳಲ್ಲ ಕೊಟ್ಬಿಡು ಅವ್ರಿಗೆ ನಾನು ಇವಾಗ ಚಿಕನ್ ತಿನ್ಕೊಂಡ್ ಬಂದಿದ್ದೀನಿ ಅಂತ ಮನೇಲಿ ಗೊತ್ತಾದ್ರೆ ಉಗಿತಾರೆ ಅಂತ ಇರೋದು ಹಾ ಸರಿ ಬಿಡು ಮಾಡ್ತೀನಿ ಆದರೆ ನಾನು ಸಂಜೆ ಹೋಟ್ಲು ಗೈಸ್ ಹಾಂ ಓಕೆ 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 ಹೋಗ್ಬಾ ಹುಷಾರು ಬೈ ಇವಾಗ ನಾನು ನಮ್ಮ ಮನೆಗೆ ಹೋಗ್ಬೇಕು ಸರ್ ನಮ್ಮ ಅಮ್ಮನ ಗಾಯ ಆಗಿರೋದು ಸ್ವಲ್ಪ ಮಾರ್ಕ್ ಹಂಗೆ ಇದೆ ಅದಕ್ಕೆ ಹೀಗಾಗಲಿ ಅಂತ ಒಂದು ಮೆಡಮ್ ಇಸ್ಕೊಂಡು ಬಂದಿದ್ದೀನಿ ಮೆಡಿಕಲ್ ಸ್ಟೋರ್ಗೆ ಆ್ಯಂಡ್ ಹಿಯರ್ ಇಟ್ ಇಸ್ ಗೈಸ್ ಹಂಗೆ ಇದು ನೋಡಿದೆ ಎಷ್ಟು ಜನ ಇದು ಈ ಕಡೆ 50 ರೂಪಾಯಿದು ಯಾವುದು ಇನ್ನೊಂದು ಐತಲ್ಲ ಅದೈತಾ 20 ಮತ್ತು 50 ಎರಡಿದೆ ಇಲ್ಲಿ ಇದರಲ್ಲಿ ಐತಕ್ಕ 50 ರೂಪಾಯಿ ಫೋನ್ ವಾಟ್ರು ಓ ಓಕೆ 50 ರೂಪಾಯಿಗೆ ಎಳ್ನೀರು ಬರ್ತಾಯಿದೆ 20 ರೂಪಾಯಿಗೆ ಇದಾಗುತ್ತೆ ಅಂತ ಓಕೆ ಸರಿ ಇದು ಒಂದಿರಲಿ ಗೈಸ್ ಈಗ ಒಂದೇ ಒಂದು ಪ್ಯಾಕೆಟ್ ಎಷ್ಟು ಗೊತ್ತಾ ಗೈಸ್ ಇಷ್ಟೇ ಇರೋದು ಎಷ್ಟು ಗ್ರಾಮ್ಸ್ ಐತಿ ಇದು ಹಾಂ 10 ಗ್ರಾಮ್ ಐಟಮ್ ಗೈಸ್ 485 ರೂಪಾಯಿ MRP ಫಿಕ್ಸ್ಡ್ ಪ್ರೈಸ್ ಅಂತ ತಗೊಂಡು ಮತ್ತು ಈ ಕಡೆ ಬಂದು ಇನ್ನೊಂದು ವಿಷಯ ಒಂದು ನಿಮಿಷ ಬಂದೆ ಅಲ್ಲಿ ಮೀಟಿಂಗ್ ಏನಿಲ್ಲ ಒಂದು ನಿಮಿಷ ಬಂದೆ ಇರಮ್ಮ ಈ ಕಡೆ ಬಂದಿದ್ದು ಇನ್ನೊಂದು ಮ್ಯಾಟ್ರ್ ಏನು ಅಂದರೆ ಲಿಶಿಕಾ ಜ್ಯುವೆಲ್ಸಲ್ಲಿ ಓಕೆ ಥ್ಯಾಂಕ್ ಯು ಬ್ರಾ ಬರ್ತೀನಿ ಸೊ ಐಟಮ್ ನಮ್ಮದು ಈ ಕಡೆ ಒಂದಿತ್ತು ಅಂದರೆ ಇಲ್ಲೇ ಡೆಲಿವರಿ ಮಾಡಿದ್ರು ಲೇಟ್ ಆಗ್ತಾಯಿತ್ತು ಅಂತ ಅದಕ್ಕೆ ಬಂದೆ ಬಾಯ್ ಬ್ರಾ ಇವಾಗ ಇಷ್ಟನ್ನ ಆಗೋಯ್ತು ಆಗ್ತೈತೆ ಇವಾಗ ಇಷ್ಟನ್ನ ಬೈಬೇಕು ನನ್ನ ಹೆಸ್ರು ಹೇಳಮ್ಮ ತಾತಿಂಗೆ ಗೈಸ್ ಪರವಾಗಿಲ್ಲ ಬಾ ಗೈಸ್ ಈ ಬ್ರ್ಯಾಂಡ್ ಬಂದು ರಾಂಪುರ ಏನು ಮುಗಿತಾರೆ ಪರವಾಗಿಲ್ಲ ಗೈಸ್ ಇದು ಬಂದು ರಾಂಪುರ SP ಬಿರಿಯಾನಿ ಸ್ಟಡಿ ಇರೋದು ಅಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿ ಸಪ್ಲೈ ಆಗ್ತಿರೋ ಬ್ರ್ಯಾಂಡ್ ಇದು ಹ್ಯಾಪಿ ಡ್ರಾಪ್ಸ್ ಅಂತ ಅದನ್ನ ಕುಡಿಯೋಣ ಅಂತ ಬಂದು ಅದು ಕೂತಿದ್ರಲ್ಲ ಆ ಕಡೆ ಏನು ಬೇಕಜ್ಜಿ ಜ್ಯೂಸೇನಾ ಓಕೆ ತಗೊಳ್ಳಿ ಗೈಸ್ ನಾನು ಕಟ್ ಮಾಡಿದಾಗ ಕಟ್ ಮಾಡಿಸ್ಲಾ ಅಂತ ಕೇಳಿದಾಗ ಬೇಡ ಅಂತ ಹೇಳ್ತಾ ಇದ್ದೆ ಇದನ್ನ ನೋಡ್ತಾರೆ ನಂಗೊಂಥರ ಡೌಟ್ ಬರ್ತಿದೆ ಓಕೆ ಹೋಗೋಣ ನಾವೆಲ್ಲ ಹೋದ್ಮೇಲೆ ಈ ಒಂದು ಪ್ಯಾಕೆಟ್ನ ಅವ್ರಿಗೆ ರಿಟರ್ನ್ ಕೊಟ್ಟು ಕಾಸು ಇಸ್ಕೊಳ್ಬೇಕಲ್ಲ ಅಲ್ಲ ಪರವಾಗಿಲ್ಲ ಹಂಗೆ ಮಾಡ್ಕೊಂಡ್ರು ನನಗೆ ಯೋಚನೆ ಇಲ್ಲ ಕೊಟ್ಟು ಒಳ್ಳೆ ಮಾತು ಹೇಳೋಕ್ಕೂ ಟೈಮ್ ಸಿಗ್ತದೆ ನಾನಿವಾಗ ನಮ್ಮ ತಾತನ ಮನೆಗೆ ಬಂದಿದ್ದೀನಿ ಎಲ್ಲೂ ಸೌಂಡಪ್ಪ ನಮ್ಮ ತಾತಂಗೆ ಈ ನಶೆ ಡಬ್ಬಿ ಮತ್ತೆ ಬೀಡಿ ಇಷ್ಟ ಅಂತ ಸರಿ ನಮ್ಮ ತಾತ ಅವರ ಅಪ್ಪಂಗೆ ಮುತ್ತಾತಂಗೆ ಅದಕ್ಕೆ ನಾನು ತಗೊಂಡು ಬಂದಿದ್ದೀವಿ ನಮ್ಮ ಅಮ್ಮೋರ
ಅದೇ ನಮ್ಮ ಮಮ್ಮಿ ಸೈಡ್ ತಾತನ ಡ್ಯಾಡಿ. ಹಾಂ ಓ ಫ್ಯಾಮಿಲಿ ಮೆಂಬರ್ಸ್ ಆಲ್ ಇಯರ್. ಏನು ಬೇಕಾಗಿತ್ತು? ಏನಿಲ್ಲ, ಏನು ತೊಂದರೆ ಹೆಂಗೆ ಏನಿವು ಹಾಂ ಹಿಡುಗು ಬಲಗೈ ಹೆಂಗೆ ಎಣ್ಣೆ ಬಟ್ಟಲು ತಂದ್ರ ಎಣ್ಣೆ ಬಾಟ್ಲು ಇಷ್ಟನಾ? ಇಲ್ಲ ಕಳೋಗಲು ವಾ ಎಲ್ಲ ಏನೋ ಮಾಡ್ತಾವ್ರೆ. ರೆಡಿ ಆಗ್ಬಿಟ್ಟು ಸಂಧ್ಯಾ, ಏನು ಸಂಧ್ಯಾ ಹಿಂಗೆ ರೆಡಿ ಆಗ್ಬಿಟ್ಟಿದ್ಯಾ? ಮಾಡ್ತಿದ್ದೀರಲ್ಲ ಅಂತ ಅವಳು ಅಚ್ಚಿ ನಾನು ಕಲೆಕ್ಷನ್ ಹೋಗ್ತಿದ್ದಂಗೆ ಅದನ್ನ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಇರಲ್ಲ ನಾನು ಬಿರಿಯಾನಿ ತಿನ್ಬೇಕು ಅಂದ್ಲು. ಅವಳು ಆಫೀಸ್ಗೆ ಹೋಗ್ತಾಳೆ ಅಂದ್ರೆ ನಾನು ಕರ್ಕೊಂಡು ಹೋಗಿದ್ದು. ಹೋಗ್ತಾಳೆ ಅಂತ ಕರ್ಕೊಂಡೋಗಿ ಅಲ್ಲಿ ಕರ್ಕೊಂಡು ಹೋಗಿ ತಿನ್ಸಿದ್ಮೇಲೆ ನಿದ್ದೆ ಬರ್ತಾ ಇತ್ತು ಅಂತ ಆಫೀಸ್ಗೆ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ರಿಟರ್ನ್ ಬಂದ್ಬಿಟ್ಲು. ಅಜ್ಜಿ ತಾತಂಗೆ ಇಷ್ಟ ಅಂತ ತಂದೀನಿ. ಬೇಡವಾ? ಫೋನ್ ಮಾಡಿ ಟ್ರೈ ಮಾಡೋದು ಅಜ್ಜಿ ಇವನ್ನೆಲ್ಲ ನಾನು. ಅವ್ನು ಕುಡಿತಾನಂತೆ ನೋಡು. ಬೇಡವಾ? ನಾನು ಇಲ್ಲಿ ಪ್ಯಾಚ್ ಅಪ್ ಮಾಡಿರೋದ್ರಿಂದ ಅದೇ ಇರಬೇಕು. ಸುಮ್ಕೆ ಇವೆಲ್ಲ ನಾನು ಹೆಂಗೆ ಅಜ್ಜಿ? ಓ ಈ ಕಡೆ ರೆಡಿ ಮಾಡಿದ್ದಾರೆ ಎಲ್ಲ. ಸೊ ನಿನ್ನೆ ವಿಡಿಯೋಲಿ ಹೇಳಿರ್ತೀನಲ್ಲ, ನಮ್ಮ ಮಮ್ಮಿ ಅವರು ಡ್ಯಾಡಿ ನಮ್ಮ ಮುತ್ತಾತ, ಅವ್ರ ವೈಫ್ ಮುತ್ತಜ್ಜಿ, ನಮ್ಮ ಮಮ್ಮಿ ಅವ್ರ ತಮ್ಮ, ನಮ್ಮ ಮಾವ. ತಾತಂಗೆ ಇಲ್ಲಿ ಇಕ್ಕೋದು, ತಾತನ ಬಟ್ಟೆ ಇಲ್ಲೇ ಅವೆ, ತಾತಂಗೆ ಇಕ್ಕಿದೆ. ಏನ ಗೈಸ್ ಇವಾಗ ಪೂಜೆ ನಡೀತಿದೆ. ಸೊ ಪೂಜೆ ಆದಮೇಲೆ ಈ ಕಡೆ ಎಲ್ಲ ಊಟ ಎಲ್ಲ ರೆಡಿಯಾಗಿರಬೇಕು. ಓಕೆ ನಶೆ ಡಬ್ಬ ಅಲ್ಲ ಅದು? ಗೈಸ್ ನಮ್ಮ ತಾತಂಗೆ ಅಜ್ಜಿಗೆ ಲೈಫ್ ಟೈಮಲ್ಲಿ ಇಷ್ಟ ಆಗಿದ್ದ ಐಟಮ್ಸ್ನೆಲ್ಲ ಇಲ್ಲಿಕ್ಕಿದ್ದಾರೆ. ಆದರೆ ನಮ್ಮ ತಾತಂಗೆ ಬೀಡಿ ಇಷ್ಟ ಅಂತ ಸಂಜೆ ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದಾಳೆ ಅಲ್ವಾ ಸಂಜೆ? ಬಿಗಿ ಬಣ್ಣ ಬೇಕಾ? ಸಿಗರೇಟ್ಗೆ ಎಲ್ಲ ಫುಲ್ ಎಕ್ಸ್ಪೀರಿಯನ್ಸ್. ಕಡೆ ಇಲ್ಲಿ ಕುಡಿ ಬೇಡ ಅವೆಲ್ಲ ಬೇಡ ಸುಮ್ಮನೆ ನಮ್ಮ ತಾತ ಕುಡಿತಾ ಇತ್ತು, ನಿಂಗೇನು ಗೊತ್ತು? ಹುಷಾರು, ಇಲ್ಲೇ ಐತೆ ಸಾಮ್ರಾಜ್ಯ. ನೋಡಿ ಗಾಯ್ಸ್, ತಾತಂಗಿ ಅಂತ ಹಚ್ಚಿದ ಇದು ಕರ್ಪೂರದಲ್ಲಿ ಕೊಡಿಲಿ, ನೋಡ್ತೀನಿ ಕೊಡಿಲಿ. ಎಲ್ಲಿ ಸೊ ಇದು ಬೀಡಿ ಗಾಯ್ಸ್. ಯಾರೋ ನಮ್ಗೆ ಸ್ಮೆಲ್ಲೇ ಘಮ ಅಂತಿದೆ ಗೈಸ್. ಯಾರು ನೋಡ್ತಾ ಇಲ್ಲ, ತಾತ ಎಲ್ಲ ನೋಡ್ತಾವ್ರೆ. ಬೇಡ. ಸೊ ಒಂದು ಸೈಡಿಂದ ಎಳ್ಕೊಂಡ್ರೆ ಬೀಡಿ ಆಕ್ಟಿವ್ ಆಗಿರುತ್ತೆ, ಇಲ್ಲ ಅಂದರೆ ಸ್ವಲ್ಪ ಅದ್ರ ಮೇಲೆ ಇಡು, ಸಾಕ್ಬಿಡು, ಸುಮ್ಮನೆ ಬರಲಿ ಅಷ್ಟೇ. ಆಪೋಸಿಟ್ ಡೈರೆಕ್ಷನಿಂದ ಎಳ್ಕೊಂಡಿಲ್ಲ ಅಂದರೆ ಅದು ಹೆಂಗೆ ತಾನೇ ಆಕ್ಟಿವ್ ಆಗಿರ್ತದೆ, ಹಾರೋಗ್ಬಿಡುತ್ತೆ. ಹೇಳೋಣ ಅಂದರೆ ನಾನು ಎಕ್ಸ್ಪರ್ಟ್ ಅನ್ಕೊಂಡ್ಬಿಡ್ತಾರೆ. ಸೊ ಇವಾಗ ಕರ್ಪೂರ ಒಂದೊಂದೇ ದೀಪಕ್ಕೆ ಹಚ್ಚಿ ತಾತ ಬರ್ತಾರೆ ಅಂತ ಒಂದು ನಂಬಿಕೆಯಲ್ಲಿ ಎಲ್ಲ ಮಾಡಿ ಇಕ್ತಾ ಇದ್ದೀವಿ. ನೋಡಬೇಕು. ಹಚ್ಚಾಯ್ತಲ್ಲ ಬಾ ಸಂಜೆ, ಎಷ್ಟೊತ್ತು ಮಾಡ್ತಾ ಇದೆಯಾ? ಬೇಗ ಬಾಗ್ಲಾಕಿಲ್ಲ ಬಂದ್ಬಿಡ್ತಾರೆ. ಅಯ್ಯೋ ಇಲ್ಲ ಏನು. ಓಕೆ ತಾತ ಬರ್ತಾರಲ್ಲ ಇವಾಗ. ಏನು ಸಂಜೆ ತಾತ ಬರ್ತಾನೆ ಇವಾಗ? ತಾತ, ಅಜ್ಜಿ, ನಮ್ಮ ಚಿಕ್ಕಪ್ಪ. ಏನಾಯ್ತು? ಸೊ ಹಣ್ಸಿದ ಕರ್ಪೂರ ಹಾರಿದೆ, ಎಲ್ಲ ಒಳಗೋಗೋ ಟೈಮ್ ಬಂದಿದೆ. ಸೆಲೆಬ್ರೇಷನ್. ಹೋದ್ರು ಸೊ ತಾತ ಬಂದಿದ್ರು, ನಾವು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಹೋದರು ಎಂಬ ಭಾವನೆಯೊಂದಿಗೆ ನಾವು ನಮ್ಮ ಭೋಜನ ಕೈಂಕರ್ಯವನ್ನು ಶುರು ಮಾಡಬಹುದು. ಸೊ ಇವಾಗ ಈ ಮುತ್ತಾತನ ಮಕ್ಕಳು ಅಂದರೆ ಇರೋ ನಿಮಿಷ, ಒಂದು ಅವರು, ಇನ್ನೊಬ್ರು ಇವರು, ಇನ್ನೊಂದು ನಮ್ಮ ತಾತ ಆ ಕಡೆ ಇದ್ದಾರಲ್ಲ ಅವರು. ಅದು ಬಿಟ್ಟರೆ ಇನ್ನೂ ಎಷ್ಟು ಜನ ಇದ್ದಾರೆ?
7 ಜನ ಇದ್ದಾರೆ. 7 ಜನದಲ್ಲಿ 3 ಜನ ಇಲ್ಲಿದ್ದಾರೆ, ಇನ್ನೊಬ್ರು ವೈಫ್ ತಂಗಿ ಅವ್ರ ಹಸ್ಬೆಂಡ್ ಇಲ್ಲಿದ್ದಾರೆ. ಹೋಮ್ ಟೂರ್ ಮಾಡು ಅಂತಾರೆ. ನಾನು ಅದನ್ನ ಮಾಡ್ಬೇಕು ಅಂತ ಇನ್ನು ಸ್ವಲ್ಪ ಟೈಮ್ ತಗೊಂಡು ಎಲ್ಲ ಮಾಡಿದೆ ನಾನು ಜಸ್ಟ್ ಎಲ್ಲ ಸೆಟ್ ಆಗ್ಲಿ ಮಾಡೋಣ ಅಂತ ಕಾಯ್ತೀನಿ. ಸೆಟ್ ಆಗಿ ಅಂದ್ರೆ ಇನ್ನೂ ಸೆಟ್ ಆಗ್ಬೇಕು ಅಂತ. ನೀವು ಸೆಟ್ ಆಗುತ್ತೆಲ್ಲ. ಸರಿ ಸರಿ, ನಾನೇನು ನಿಮ್ಮ ರೂಮ್ ತೋರಿಸ್ದೆ, ಜಸ್ಟ್ ಈ ಕಡೆ ಎಂಟ್ರೆನ್ಸ್ ತೋರಿಸ್ದೆ ಅಷ್ಟೇ. ಎಲ್ಲರೂ ಯಾರ್ಯಾರು ಬಂದಿದ್ರು ಯಾರ್ಯಾರು ಇಲ್ಲ ಅಷ್ಟೇ, ಸೆಟ್ ಆಗ್ತದೆ. ನನ್ನ ಜೊತೆ ಮಟನ್ ಬಿರಿಯಾನಿ ತಿಂದವಳು ಊಟಕ್ಕೆ ಬೇರೆ ಕುತ್ಕೊಂಡವಳೆ. ನನಗೆ ಹೊಟ್ಟೆ ಫುಲ್ ಆಗೋಗೈತೆ ಅಂತ. ಅಮ್ಮ ನಾನು ತಿನ್ನಕ್ಕಾಗಲ್ಲಮ್ಮ, ಫುಲ್ ಆಗೋಗೈತೆ. ಅಮ್ಮ ನೀನು ನೋಡ್ದು ಹೆಂಗೆ ತಿಂತಾಳೋ ಗೈಸ್, ಅದು ಹೆಂಗೆ ತಿಂತಾಳೋ ಗೊತ್ತಿಲ್ಲ ಗೈಸ್. ನನಗೆ ಫುಲ್ ಆಗೈತೆ, ಕುತ್ಕೊಳಕ್ಕೂ ಆಗ್ತಾಯಿಲ್ಲ. ಕುತ್ಕೊಂಡ್ಬೋದು, ತಿನ್ನೋಕ್ಕಾಗಲ್ಲ. ಅದು ಎಂಥ ಹೊಟ್ಟೆ ನಾನು ನೋಡೋಕೆ ಇಷ್ಟ ಒಳ್ಳೆ, ತಿನ್ನಕ್ಕೆ ಇಷ್ಟ. ಈ ಬೇಳಷ್ಟು ತಿಂತಾಳೆ, ಈ ಬೇಳಷ್ಟು ಅವಳೆ. ಸರಿ ಹಿಂಗೆ ಕಾಣಿಸೋದಲ್ಲ, ನೋಡೋಕೆ ಈ ಬೇಳಷ್ಟು ಅವಳೆ, ತಿನ್ನಕ್ಕೆ ಇಷ್ಟು ತಿಂತಾಳೆ. ಹಾಂ, ನಾನು ತಿನ್ನಲ್ಲ ಅಂತ ಫೋರ್ಸ್ ಮಾಡೋದಕ್ಕೆ ತಿನ್ಬೇಡ ಬಡಿಸು ಅಂತ ಹಿಡ್ಕೊಂಡು ಓಕೆ ನೋಡಿ. ನಂಗೆ ನಿಜ ಹೇಳು, ಏನು ಪ್ಯಾಕ್ ಏನು ಮಾಡ್ಕೊಂಡಿಲ್ಲ ತಾನೇ ಅಲ್ಲಿ ನಿನ್ನ SP-ಲಿ? ಏನಿಲ್ಲ, ನಿನ್ನಿಲ್ಲ ಕೆಪಾಸಿಟಿ ತಿನ್ನಕ್ಕೆ. ಅವಮಾನ ಮಾಡ್ತಾರೆ ಸುಮ್ಮನೆ. ಡೈಜೆಸ್ಟಿವ್ ಸಿಸ್ಟಮ್ ನಂಗೆ ನಂಬಕ್ಕೆ ಆಗ್ತಾಯಿಲ್ಲ ಗೈಸ್. ಇಲ್ಲಿ ನೋಡಿ, ನಮ್ಮ ಚಿಕ್ಕಮ್ಮದ ಹೊಸ ಫೋನ್ ಬಂದಿದೆ. S24 ಅಲ್ಟ್ರಾ ಬದಲು S24 ತಗೊಳೋದಲ್ಲ ನನ್ನ ಫೋನ್ ಥರದ್ದು. ನೋಡೋಕೆ ದೊಡ್ಡದಾಗಿದೆ, ಆದರೆ ಫ್ರೆಂಡ್ ಯೂಸೇಜ್ ಇಲ್ಲ, ಇದು ಫ್ರೆಂಡ್ಲಿ ಆ್ಯಕ್ಸಸ್ ಇಲ್ಲ. ಟೈಮ್ ಹಿಡಿತು ಓಪನ್ ಮಾಡೋಕ್ಕೆ. ಹೋಗಿ ತಕ್ಷಣ ಅಮ್ಮ 20,000 ಅನ್ಕೊಂತು. ಇದು ಬೇಕು ಅಂತ ವರುಣ್ಗಂತು. ವರುಣ್ಗಂತು ಚೆನ್ನಾಗೈತೆ, ಇಸ್ಕೊಳ್ಳೋಣ ಅಂತ. ಅವ್ನು ಗೊತ್ತಲ್ಲ, ಬೇಕು ಅಂದರೆ ಬೇಕು. ಆಮೇಲೆ ಹೆಂಗೆ ಇಸ್ಕೊಂಡು ಬಂದಿದ್ದು. ಇವಾಗ ಆಂಟಿ ಇದು ಬೇಕು ಅಂತ ಇಲ್ಲ ವರುಣ್ ಬೇಕು ಅಂದೆ. ಅಮ್ಮ ಚೆನ್ನಾಗೈತೆ ಬೇಕು ಅಂದಿದ್ದು. ಆಮೇಲೆ ಲಾಸ್ಟಲ್ಲಿ 1.5 ಲಕ್ಷ ಅಂತ ಗೊತ್ತಾದ್ಮೇಲೆ ಬೇಡ ಅಂತ ಆಮೇಲೆ ಕನ್ಫರ್ಮ್ ಮಾಡ್ಕೊಂಡು ಚೆನ್ನಾಗಿದೆ ಬೈ ದ ವೇ. ಅದೇ S24 ತಗೊಂಡಿದ್ರೆ ಹ್ಯಾಂಡಿ ಆಗಿರೋ ಸ್ವಲ್ಪ ಅಂತ ಹೇಳಿದೆ ಅಷ್ಟೆ. ಇವಾಗ ಈ ಫೋನ್ ಬಳಸಿ ಅವರ ಕಿವಿಗೆ ಹಾಕೊಂಡಿರೋ ಇಯರಿಂಗ್ಸ್ ಏನು ಅಂತ ನೋಡೋಣ. ಇನ್ನು ಎಲ್ಲಿ ಕಿವಿಗೆ ಇಯರ್ ಬಡ್ಸ್ ಏನು ಹಾಕೊಂಡಿದ್ದಾರೆ? ಬೇಡ ಸುಮ್ಮನೆ ಇರಲಿ, ಗೊತ್ತಾಗ್ಬಿಡು, ಸುಮ್ಮನೆ ಇರೋ ಬೇಡ. ನೋಡ ಹೋಯ್ತು ಝೂಮ್. ಓಕೆ, ಲಾಸ್ಟ್ ವೀಡಿಯೋಲಿ 20x ಝೂಮ್ ಮಾಡ್ಬೋದು. ಇಲ್ಲ 100x ಆಗುತ್ತೆ. ಫೋಟೋಲಿ ಜಾಸ್ತಿ ಆಗುತ್ತೆ, ಕ್ಲಾರಿಟಿನೂ ಇರ್ತದೆ. ಹೆಂಗೆ ಕಾಣಿಸ್ತೈತೆ ನೋಡೋ, ಡಿಸೈನು ಕಾಣಿಸ್ತೈತೆ. ಫುಲ್ ಇನ್ನೂ ಝೂಮ್ ಮಾಡಿ ಝೂಮ್ ಮಾಡಿಬಿಟ್ಟು ಫೋಟೋ ಇಡಿ, ಆಮೇಲೆ ಡಿಲೀಟ್ ಮಾಡೋಕ್ಕಲ್ಲ. ಓಕೆ, ಎಲ್ಲಿ ಇವರ ಕೆನ್ನೆಯ ಮೇಲಿರುವ ಕಿವಿಯ ಜಾಗದ ಒಂದು ಫೋಟೋ. ವೈಟ್ ಆಗೈತಲ್ಲ. ಇಡಿ ಬಂತ ಲವ್ಲಿ. ಎನ್ಹ್ಯಾನ್ಸ್ ಆಗ್ತಾಯಿದೆ, ಇನ್ನು ಅಷ್ಟು ಕ್ಲಿಯರ್ ಆಗಿಲ್ಲ, ಆದರೆ ಕಂಪ್ಯಾರಿಟಿವ್ಲಿ ಒಳ್ಳೆ ಕ್ಯಾಮ್ರಾ ಇದೆ, ಝೂಮ್ ಮಾಡ್ಬೋದು. ನೈಸ್ ಗೈಸ್. ಆ ಕಡೆ ಮಿಕ್ಕಿರೋ ಪೀಸ್ಗಳನ್ನ ಸಾರನ್ನ ತಗೊಂಡು ಒಂದು ಈ ಕಡೆ ನಾಯಿಗೆ ಹಾಕೋಣ ಅಂತ ಬಂದೆ ಗೈಸ್. ಬರ್ಬೇಕಾದ್ರೆ ನೋಡ್ತೀನಿ ಎಲ್ಲ ಸ್ಪ್ರೆಡ್ ಆಗಿಬಿಟ್ಟೈತೆ. ಏನು ಮಾಡೋಕ್ಕಾಗುತ್ತೆ, ಇವ್ರಿಗೋಸ್ಕರ ಮಾಡ್ತಿರೋ ಸ್ಯಾಕ್ರಿಫೈಸ್ ಅನ್ಕೊಂಡು ಬಿಟ್ಬಿಡು. ಅವರು ನಮ್ಮ ತಾತ, ಇವರು ಅವ್ರ ಅಣ್ಣ. ಲೈಟ್ ಹಾಕ್ತೀನಿ. ಏನಿದು ಕೊಟ್ಟ ಆಂಟಿ ಜೇಬಲ್ಲಿ ಇಟ್ಕೊಂಡೆ. ಇಟ್ಕೊಂಡಿರೋ ಬತ್ತೀನಿ ಅಂತ ಹೇಳ್ಬಿಟ್ಟು ಹೋದ ಆಂಟಿ. ಇಲ್ಲ ನಿಮಗೆ ನಂಬೇಡ ಆಂಟಿ, ಎಲ್ಲ ಇಲ್ಲ, ನನ್ನ ಫೋನ್ ಹಿಡ್ಕೊಂಡಿರೋದಂದ್ರೆ ಗೊತ್ತಾಗುತ್ತೆ ತಾನೆ. ಏನು ಕೊಡಿ ಅಲ್ಲ ತೇಜಸ್ 100K ಫಾಲೋವರ್ಸ್ ಆಗಿದ್ರು ಬೀಡಿ ಜೋಬಲ್ಗಡೆ ಹಿಡ್ಕೊಂಡು ಮಾತಾಡು. ಈ ಬಿಡಿ ನಾನು ನನ್ನ ಜೋಬಲ್ಲಿ ಕಂಡೇನು ಅಲ್ಲ 100 ನೋಡಿ ನಗು ಅಂತಲ್ಲ ನನಗೆ ಅಲ್ಲ 100K ಫಾಲೋವರ್ಸ್ ಹಿಡ್ಕೊಂಡು ಬೀಡಿ ಹೊಡಿತೀಯ ಅನ್ಕೊಂಡಿದ್ದೀನಿ ತೇಜ. ಪ್ಲಾನ್ ಮಾಡ್ಕೊಂಡು ಗೊತ್ತಾ ಏನು? ಕಟ್ ಮಾಡ ಸಾಕು. ಪ್ರೂಫ್ ಐತೆ ತೋರಿಸ್ಲಾ? ನಾನು ಬಂದಿದ್ದ ತಕ್ಷಣ ಏಮಂತ ಕೊಟ್ಟಿದ್ದು ಅಂತ ಅನ್ಬೋದಾಗಿತ್ತು. ಜಾಬ್ ಚೆಕ್ ಮಾಡಿ ಏನಿದು ಏನಕ್ಕೆ ಇಟ್ಕೊಂಡಿದ್ದ ಅಂದಂಗ ಮೇಲೆ ಯಾಕಂದ್ರೆ ಮಾಡಕ್ ನೋಡ್ತಾ ಇದ್ದೆ ಕಣೋ, ನೀನು ಉಗಿಸ್ಕಂತೀಯ ಅನ್ಕೊಂಡು.
ಈ ಥರ ಎಲ್ಲ ಸ್ಕೀಮ್ ಹಾಕಿ ಅದು ನಂಗೆ ಏನು ಗೊತ್ತಿತ್ತು ಬೇಡ ಮತ್ತೆ ಜೋಬ್ ಹಾಕೋ ಹಿಡ್ಕೊ ಪರವಾಗಿಲ್ಲ ಇವಾಗೆಲ್ಲ ಬಿಡಿ 2 ಸರಿ ಎತ್ತಿಕೊಂಡೈತೆ ನಾನು ಬೇಡ ಅಂದ್ರು ಎತ್ತಿಕೊಂಡೈತೆ. ಇದು ನಿಜ ಅಲ್ಲ ಫಸ್ಟ್ ಅಟೆಂಪ್ಟ್ ವಿಡಿಯೋ ಆಯ್ತು ಅವ್ನು ಫಸ್ಟ್ ತಾನು ಜಾಬಲ್ಲಿ ಇಕ್ಸ್ಬಿಟ್ಟು ಆಮೇಲೆ ತಗೊಂಡು ಆಮೇಲೆ ನಾನು ಅಂದೆ ಇಲ್ಲಿ ಇಕ್ಕಿದೆ ಮಾಮ, ಇಲ್ಲಿ ಇಕ್ಕಿದ್ದೆ ನಾನು. ಅದು ಮುಖ್ಯವಾಗಿ ತಗೊಂಡೋಗಿ ತಾತ ನನಗೆ ಆ ಬುದ್ಧಿ ಕರ್ವಾರ ಅಂತ ಹೇಳಿ ಕೈ ಮುಕ್ಕು. ಸರಿ ಅಲ್ಲ ಅಷ್ಟು ನಾನು ಇಕ್ಕಿದ್ರೆ ಏನಿಗೆ ಭಯಪಟ್ಟ ಸೇರಿ ಬಿಸಾಕ್ಬೇಕು. ಮನೆಯಿಂದ ಬಿಟ್ಟೆ ತಗೊಂಡಿಲ್ಲ ಸಂಜೆ ಪರವಾಗಿಲ್ಲ ಬರ್ರಿ ಪರವಾಗಿಲ್ಲ ಬೈಲಿ. 300 ರೂಪಾಯಿ ಕೊಡಗೆ ಅದೆಲ್ಲ ಚಾಲೆಂಜ್ ಬೇಡ, 300 ರೂಪಾಯಿ ನಾನೇ ಕೊಡ್ತೀನಿ ಇಸ್ಕೋಗೋ. ಏನು ಸಂಜೆ ಬಜೆಟ್ ಎಷ್ಟು ಸಂಜೆ ಟ್ರೈಪೋಡ್ಗೆ? ಅದೇ ಎಷ್ಟು ಬಜೆಟು ಎಷ್ಟು ಅಂತ ಹೇಳಿದ್ದಳು? 300 ಹೇಳಿದ್ದಾರೆ. 300 ರೂಪಾಯಿ ಟ್ರೈಪೋಡ್ ಎಲ್ಲಿ ಸಿಗುತ್ತೆ ಗೈಸ್? 300 ರೂಪಾಯಿ ಹೊಡಿಯೋಕ್ಕೆ ಬರ್ತಾಳೆ. ಓಕೆ ಸರಿ ಓಪನ್ ಮಾಡೋಣ. ಮಾಡಿದ್ದೆ ಚಾಲೆಂಜ್ ಕರೆಕ್ಟಾಗಿ ಇದು ಮಾಡ್ಬೇಕಷ್ಟೇ. ಮಾಡಿಲ್ವಾ? ಏನ್ ಮಾಡಿ ಎಲ್ಲರ ಮುಂದೆ ಹೇಳಿದ್ದೆ ಈಸ್ಕೊಡ್ತೀನಿ. ಅದೇ 300ಗೆ 200ಗೆ ಅಂತಲ್ಲ, ಈಸ್ಕೊಡೋದು ಚೆನ್ನಾಗಿರೋದು ಈಸ್ಕೊಡು. ಈಸ್ಕೊಳ್ಳೋ ಚೆನ್ನಾಗಿರೋದು ಈಸ್ಕೊಡ್ತೀನಿ ಕಣೋ. ಸಾರಿ ಈಸ್ಕೊಡ್ತೀನಿ. ಈಸ್ಕೊಳ್ಳೋ ಏನದು? ಆಯ್ತು ಈಸ್ಕೊಡ್ತೀನಿ ತೇಜ. ಹಾಂ ನಂಗೆ ಯಾಕೆಲ್ಲ ಹಿಂಗೆ ಹಿಂಸೆ ಕೊಡ್ತಿದ್ದೀರ? ಹಿಂಸೆನಾ ನೀನ್ ತಂದ್ಕೊಂಡಿರೋದೆ? ನಾನ್ ಕೊಡಿಸ್ತೀನಿ, ನಾನ್ ಸೋತ್ರೆ ಅವ್ನ್ ಕೊಡಿಸ್ಲಿ, ಅವ್ನ್ ಸೋತ್ರೆ ನಾನ್ ಕೊಡಿಸ್ತೀನಿ. ಅದು ಆಕ್ಚುಲಿ ನಾನೇ ಕೊಡ್ಸ್ತೀಯ ಒಳ್ಳೆ ಕ್ವಾಲಿಟಿ ಆವಾಗ ಒಂದ್ 10 ಜನ ಗೊತ್ತಾಗೋ ಸಂಧ್ಯಾಮ್ಮನು ಪರವಾಗಿಲ್ಲ ಚೆನ್ನಾಗಿರೋದ್ ಕೊಡ್ಸಿದಾಳೆ. 4 ಜನ ಮಾತಾಡ್ಕೋಬೇಕು, ಒಳ್ಳೆ ಮಾತಾಡ್ಕೋಬೇಕು. ನೀನೇನ್ ಕೊಡ್ಸಿದ್ಯಾ ನನಗೆ? ಅದು ಕೊಡ್ಸಿದ್ಮೇಲೆ ಮಾತಾಡ್ಕೊಂತಾರೆ ಬಿಡು. ಗೈಸ್ ಎಂಡ್ ಆಫ್ ದ ಡೇ ಇಲ್ಲಿ ಕಾಣಿಸ್ತಾ ಇತ್ತಲ್ಲ, ಇದು ಬಂದು ಚಿಕನ್ ಬಿರಿಯಾನಿ. ನಮ್ಮ ಅಣ್ಣ ಮತ್ತು ವರುಣ ಇಬ್ಬರು ಸೇರ್ಕೊಂಡು ಮಾಡಿರೋದು. ಇವಾಗ ಬಿರಿಯಾನಿ ಸರ್ವ್ ಮಾಡೋದಕ್ಕೆ ಸವಿಯೋದಕ್ಕೆ ಎಲ್ಲ ಕೂತಿದೆ, ನಾನು ಕೂರ್ಬೇಕು. ಗೈಸ್ ನಂಗೆ ಈ ಸಂಧ್ಯಾನೇ ಇವತ್ತು ಸರ್ಪ್ರೈಸಿಂಗ್ ಆಗಿ ಕಾಣಿಸ್ತಾ ಇಲ್ಲ ಗೈಸ್. ಬೆಳಗಿಂದ ಹಿಂಗೆ ಹೇಳಿಲ್ಲ ನಿಂದು. ನಂಗೆ ನಿಜವಾಗ್ಲೂ ಸರ್ಪ್ರೈಸಿಂಗ್ ಆಗಿದೆಯಾ ಸಂಧ್ಯಾ ನೀನು? ಅದು ಹೆಂಗೆ ಇಷ್ಟು ಇಂತ ಆಯ್ತಾ ಗೈಸ್? ಇವನ ಕೈಯಲ್ಲಿ ಏನಿದೆ ಗೊತ್ತಾ ಗೈಸ್? ತೋರ್ಸೇಲಿ ಇರ ಕಡೆ ಕೆರಡೆಲ್ಲ ಕೊಟ್ಟಿದ್ರೆ ಮೇಲೆ ಹಂಗೆ ಬರ್ತದಲ್ಲ ಇದು. ಜಿಯಾಕೋಬಾಜಿ ಮೊಡೆನಾ ವೈಟ್ ಸ್ಪಾರ್ಕ್ಲಿಂಗ್ ಏನೋ ಗ್ರೇಪ್ ಜ್ಯೂಸ್ ಅಂತೆ ಗೈಸ್. ಈ ಗ್ರೇಪ್ ಜ್ಯೂಸ್ ಏನು ಗೊತ್ತಾ ಓಪನ್ ಮಾಡಿದ್ದು? ವರ್ಷಿತಾಗೋಸ್ಕರ ಓಪನ್ ಮಾಡಿದ್ದು. ಆಂಟಿ ಸೈಡ್ ಮಾಡಿ ವರ್ಷಿತಾ ಕೊಡ ವರ್ಷಿತಾ ಮಾ ಸ್ವಲ್ಪ ಕುಡಿ. ವರ್ಷಿತಾ ವರ್ಷಿತಾ ಇದು ನಿನ್ಗೋಸ್ಕರ ವರ್ಷಿತಾ. ಇನ್ನೊಂದು ಮ್ಯಾಟ್ರ್ ಗೈಸ್, ಇವಾಗ ಒಂದು ಹೊಸ ಮ್ಯಾಟ್ರ್ ಹೇಳ್ಬೇಕು. ಚೆನ್ನಾಗೈತೆ ಕುಡಿಯ. ಕುಡಿ ವಾಯ್ಸ್ ಮ್ಯೂಟ್ ಮಾಡಿ, ಅದೊಂದು ಅನೌನ್ಸ್ಮೆಂಟ್ ಮಾಡಬೇಕು. ಆ್ಯಪಲ್ ಜ್ಯೂಸ್ ಥರ ಐತಾ ಆಂಟಿ? ಸ್ಮೆಲ್ ಹೊಡಿತದೆ, ಅವ್ಳಿಗೆ ಆಪಲ್ ಜ್ಯೂಸ್ ಹೊಡಿತದೆ. ಕುಡಿದಿದ್ಯಾ ವರ್ಷಿ ಆಲ್ರೆಡಿ? ಸೊ ಇವಳು ನಾಳಿದ್ದಲ್ವಾ? ನಾಳೆನಾ ಬೇಡವಾ? ಗೈಸ್ ನಾಳೆ ಹೌದಾ? ಓಕೆ, ನಾಳೆ ಹೋದ್ಮೇಲೆ ಗೊತ್ತಾಗುತ್ತೆ ಗೈಸ್. ಒಂದು ಸೀಕ್ರೆಟ್ ಇದೆ, ಅದು ನಾಳೆ ಹೇಳ್ತೀನಿ. ಪೀಸ್ ಏನಾ? ಬೈ. ಓಕೆ ಬಾಯ್. ಓಕೆ ಬಾಯ್. ಸೊ ಈ ಕಡೆ ಇಲ್ಲಿನ ಕತೆ ಮುಗೀತು ಗೈಸ್. ಇವಾಗ ನಾನು ಗಾಡಿ ತಗೊಂಡು ಮನೆಗೆ ಹೋಗ್ಬೇಕು. ಸೊ ಗೈಸ್ ಮನೆಗೆ ಬಂದಿದ್ದೀನಿ, ವ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂತು. ಕತ್ಲಾದರೆ ಮೂರು ಬ್ಲಾಗ್ ಆಗಿಬಿಡುತ್ತೆ. ಎನಿವೇಸ್ ವಿಡಿಯೋ ಎಲ್ಲಿವರೆಗೂ ನೋಡ್ತಾ ಇದ್ರೆ ತುಂಬ ಥ್ಯಾಂಕ್ಸ್. ಇಷ್ಟ ಆಗಿದರೆ ಲೈಕು ಸಬ್ಸ್ಕ್ರೈಬು ಮಾಡಿ. ಸೊ ಇವತ್ತಿಗೆ ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.